ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈಗ ಟೈಮ್ ಆಗಿದೆ 5 ಗಂಟೆ. ಸೊ ನಾವಿವಾಗ ವೈನಾಡ್ಗೆ ಓಡ್ತಾ ಇದ್ದೀವಿ. ಸೊ ಇದೇ ನಮ್ಮದು ಐರಾವತ 50ಗೆ ಕಿಯಾ ಸೆಲ್ಟಾಸ್. ಓ ಮೈಕ್ ಬೇರೆ ಇಲ್ಲ ನಮ್ಮ ಹತ್ರ ಇನ್ನು. ನಾವಿನ್ನು ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು. ಯಾರು ಕಾಣಿಸ್ತಿದೀವಾ? ಪುಟ್ಟಿ ಒಬ್ಳು ಕಾಣಿಸ್ತಿರಲ್ಲಪ್ಪ. ಟೈಮ್ ಎಷ್ಟು? 5:25. ಸಮಯ 5:25. ಬಂದ್ರೆ ಹೊಡಿತಾಳೆ ಈಗ. ಕೇಳಲೊಂತರ ತರ ಕೇಳಲೊಂತರ ತರ. ಎಷ್ಟು ಅವರ್ ತೋರಿಸ್ತೈತೆ ಇವಾಗ? 6 ಅವರ್ ತೋರಿಸ್ತೈತೆ. 299 ಕಿಲೋಮೀಟರ್ ನಾವು ಹೋಗ್ತಾ ಇರುವಂತ ರೆಸಾರ್ಟ್. ಯಾರೋ ಬರ್ತಾವ್ರ ಹಿಂದೆ. ಆಲ್ರೆಡಿ ನಾವು ಮೈಸೂರಲ್ಲಿ ಇರ್ಬೇಕಿತ್ತು, ಇನ್ನು ಬೆಂಗಳೂರಲ್ಲೇ ಸುತ್ತಾಡ್ತಾ ಇದೀವಿ. ಆಮೇಲೆ ಬೇರೆ ಪೆಟ್ರೋಲ್ ಹಾಕ್ಸ್ತೀನಿ ಅಂತ ಬೇರೆ ಅನ್ಬಿಟ್ಟವನೆ. ಅದಕ್ಕೆ ಫುಲ್ ಪೆಟ್ರೋಲ್ ಹಾಕ್ಸ್ಬಿಟ್ಟವ್ ನಮ್ಮ. ಕೇರಳದಲ್ಲಿ ಎಷ್ಟು? ಅಷ್ಟೇ ಸೇಮ್ ಜಾಸ್ತಿ ಅಷ್ಟೇ. ಹಂಗಿದ್ರೆ ಅಲ್ಲೇ ರೂಪಾಯಿ ಮಾವ ಕೇರಳದಲ್ಲಿ ಹಾಕ್ಸದ. ಇಲ್ಲ ಅಂತಂದ್ರೆ ಒಂದು ಇದರಲ್ಲಿ ಕ್ಯಾನಲ್ ತಗೊಂಡ್ಬಿಡು. ಮೈಕ್ಗೂ ಸ್ವಲ್ಪ ಜನ ಸಬ್ಸ್ಕ್ರೈಬರ್ ಬಜೆಟ್ 1K ಸಬ್ಸ್ಕ್ರೈಬರ್ಸ್ ಆದ್ಮೇಲೆ. 1K 10 ವರ್ಷದಿಂದ 10 ಸಬ್ಸ್ಕ್ರೈಬರ್ ಇಟ್ಕೊಂಡಿದೀನಿ. ಹೇಳ್ರಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಇನ್ನೊಂದೊಂದು ನಿಮಿಷ ಮಲ್ಕೊಂಡ್ಬಿಡ್ತೀನಿ. ಎಲ್ಲ ಇನ್ನೊಂದೇ ನಿಮಿಷ ಮಲ್ಕೊಂಡ್ಬಿಡ್ತೀನಿ. ಚೂರು ಬಿಸಿಲು ಕಣ್ಣಿಗೆ ಮನೆಗೆ ಸ್ಟಾರ್ಟ್ ಆಗೋದೇನು ಬಿಸಿಲು ಬಂದ ತಕ್ಷಣ ಫ್ರೆಂಡ್ಸ್ ಮನೆಗೆ ಬಿಡೋದೆ. ನಮಸ್ಕಾರ. ನಾಷ್ಟ ತಿಂದಡ್ಕೆ ಫ್ರೆಂಡ್ಸ್ ಬರ್ಡೇಗಳನ್ನ ಕ್ಯಾಮ್ರಾ ವುಮೆನ್ ತರ ಕರ್ಕೊಂಡ್ ಬಂದವ್ರೆ. ಫ್ರೆಂಡ್ಸ್ ಇವತ್ತು ನಮ್ಮ ಫ್ರೆಂಡ್ಸ್ ಬರ್ತಡೇ. ಫ್ರೆಂಡ್ಸ್ ಟೀ ಸಕದ ಮಾಡ್ತಾರೆ ಇಲ್ಲಿ. ಟೀ ಕಾಫಿ ಎರಡು ಸಕದ ಇರುತ್ತೆ. ಸಮೃದ್ಧಿ ಅಂತ ಒಂದು ಟೀ ಹಾಕೊಂಡು ನೋಡ್ಕೊಡೋಣ. ವಾಮಿಟ್ ಮಾಡೋದ್ರಲ್ಲ ಕಾಫಿ ನಂಗೆ ಬೇಡ. ಬರ್ರೋ ಬೇಗ. ಸೂರ್ಯ ಹುಟ್ಟೋದಕ್ಕೆ ಮೈಸೂರು ಹೋಗೋಣ ಅಂತ ಅನ್ಕೊಂಡಿದ್ದೆ. ಸೂರ್ಯ ಬಂದಾಲೆ ಅವನು ಮೈಸೂರು ಬಿಡದಿ ಹತ್ರವೇ.
ಆಗಿರೋದು. ಮೇಲೆ ಹೋಗಂಗಿಲ್ವಲ್ಲಪ್ಪ. ಹೋಗಂಗಿಲ್ವಾ? ಕ್ಯಾಮ್ರಾಗಳು ಹಾಕೋರೆ ಮನೆಗೆ ಬಿಲ್ ಬರೋದು ಅಷ್ಟೇ. ಮನೆಗೆ ತಾನೇ ಬರೋದು. ನಾನು ಬರಕ್ಕೆ ಹೋಗಕ್ಕಂತ ಹಾಕು. ನೋಡಿ ರೂಪೇಶ್ ಅಣ್ಣ ಡ್ರೈವಿಂಗ್ ಕಲಿಯೋಕ್ಕೆ ಡ್ರೈವರ್ ಸೀಟ್ ಹಿಂದ್ಗಡೆ ಕೂತಿರ್ತಾನೆ. ಥಿಯರಿ ಕಲಿತಾರದು ಇವಾಗ, ಪ್ರಾಕ್ಟಿಕಲ್ ನೆಕ್ಸ್ಟ್. ನೀನೇ ಅನ್ಸ ನಿನ್ ಕ್ವಶನ್ ಇಲ್ಲ. KRS ಎಷ್ಟು ಹೆಂಗ್ ಸಿಡಿತದೆ? 124. 124. 124 ಜಾಸ್ತಿ ಅಂದ್ರೆ 124 ಕರೆಕ್ಟ್ ಆನ್ಸರ್. 124 ಅಡಿ TMC ಅಲ್ಲ ಅದು. 75 ಸ್ಪೀಡ್ ಅಲ್ಲಿ ಹೋಯ್ತಿದ್ದೀನಿ ನೋಡು. 99 ಇತ್ತು ಸುಳ್ಪುರ್ಗ. 99 ಅಷ್ಟೇ, 100 ಅಂತೂ ಕ್ರಾಸ್ ಮಾಡ್ತಾ ಇಲ್ಲ ನಾನು. ಯಾವತ್ತೂ ಹಂಗೆ ಇರುತ್ತೆ. ಆನ್ಸರ್ ಇರೋ ಬೊಮ್ಮೆದ ಇರೋ. ಸರಿನಾ? ತಪ್ಪು. ಓಕೆ, ಸೊ ನನ್ನ ಆನ್ಸರ್ ಬಂದು 50ರಿಂದ 60 ಕಲ. ಇನ್ನೂ ಕಮ್ಮಿ. ಇನ್ನೂ ಕಮ್ಮಿಯಾ? ಎಷ್ಟು ಕಮ್ಮಿ? ಒಂದ್ ಚೂರು ಕಮ್ಮಿ, ಜಾಸ್ತಿ ಕಮ್ಮಿ? ಚೂರು 50ಕ್ಕಿಂತ ಇನ್ನೂ ಚೂರು. 45. ಚೂರು ಜಾಸ್ತಿ. 47. Yes. 47. ಕಳ್ಸು 100 ರೂಪಾಯಿ ಆಯ್ತು. ಯಾಕೆ? ಈ ತರ ಕೊಟ್ಟು ಯಾರಾರ ಕೊಟ್ಟಾರ ಹಿಂಗೆ? 54 ಕಳ್ಸೋಣ. ಮಾತ್ರ ಕೊಡ್ಬೇಕು. ಈ ತರ ಇವಾಗ ನಾ ಕಳ್ಸಕ್ಕೆ 50 ಆದ್ರೆ ಕಳ್ಸು. ಇನ್ನೊಂಥರ ವಿಕಿಪೀಡಿಯಾ ಇದ್ದಂಗೆ ನಿಂತವ್ ಯಾರು ಗೆಲ್ಲಕ್ಕಾಗಲ್ಲ. ದಕ್ಷಿಣ ಕಾಶಿ ಕರ್ನಾಟಕದಲ್ಲಿ ದೊಡ್ಡ ದೇವಸ್ಥಾನ ಇದೆ. ಹೌದಾ? ನಮ್ ಕಡೆ ಎಲ್ಲ ಭತ್ತ ರಾಗಿ ಬೆಳ್ದಂಗೆ ಇಲ್ಲಿ ಸೂರ್ಯಕಾಂತಿ ಬೆಳಿತಾವ್ರ ನೋಡ್ರಪ್ಪ. ಈ ಕಡೆ ನೋಡ್ರ, ಸೂರ್ಯ ಯಾವ ಕಡೆ ತಿರ್ಕೊಂಡವನೆ ಆ ಕಡೆ ತಿರ್ಕೊತೈತೆ ಹೂವ. ಕಣ್ಣು ಬಿಟ್ರೆ ನಮ್ಮ ಕಣ್ಣು ಇಲ್ವೇನೆ ಅವನಿಗೆ ಅನ್ಕೋಬೇಕು. ಹುಳ ಏನ್ ವಿಡಿಯೋಗೆ ಬಂದವಲ್ಲ. ನಮಗೆ ಬಂದವು ಅಂತವ. ಹಾಯ್, ಹಲೋ. ಕಿಲೋಮೀಟರ್ ಅಲ್ಲಿಂದ 30 ಕಿಲೋಮೀಟರ್. ಓಕೆ, ಥ್ಯಾಂಕ್ ಯು. ಬಂಡೀಪುರ ಫಾರೆಸ್ಟ್ ಒಳಗಡೆ ಎಂಟ್ರಿ ಫೀಸ್ ಅಂತ 20 ರೂಪೀಸ್ ತಗೋತಿದ್ದಾರೆ ನಮ್ಮ ಹತ್ರ. ಸೊ ಇದನ್ನ ಗ್ರೀನ್ ಫೀ ಅಂತ ಕರೀತಾರೆ. ನೋಡೋಣ ಯಾವ್ಯಾವ ಪ್ರಾಣಿಗಳು ಸಿಗ್ತವೆ ನಮಗೆ ಅಂತ. ಫಸ್ಟ್ ಟೈಮ್ ಬರ್ತಿರೋದು, ಭಯ ಬೇರೆ ಆಯ್ತೈತೆ. ಹುಲಿ ಸಿಂಹ ಎತ್ಬಿಟ್ಟು ಬಂದ್ಬಿಟ್ಟು ಅಂತ. ಸುಷ್ಮಿತಾ ಹುಲಿ ಸಿಂಹ ಏನಾದ್ರು ಬರ್ಲಿ, ಆನೆಗಳು ಮಾತ್ರ ಬರ್ಬಾರ್ದು, ಅದೇ ಭಯ ನನಗೆ. ನೋಡೋಣ ಯಾವ್ಯಾವ ಪ್ರಾಣಿಗಳು ನೋಡ್ತೀವಿ ಅಂತ. ಸೊ ವೆಲ್ಕಮ್ ಮಾಡಿದ್ದು ನಮ್ಮನ್ನ ಕೋತಿಗಳು. ಸೊ ಇನ್ನು ಯಾವುದೇ ಬೇರೆ ಪ್ರಾಣಿಗಳು ಸಿಕ್ಕಿಲ್ಲ ನಮ್ಗೆ. ಆನೆ ಇಲ್ಲಿ ಬರುತ್ತೆ. ಆನೆ ಅಯ್ಯೋ, ಕರಡಿ ಕರಡಿ ಅದು ಕರಡಿ ಕರಡಿ ಅಂತ ಇರೋದಲ್ಲಿ ಆನೆ. ಹಂಗ ಕರಡಿ ನಾನು ಬಂದೇ ಬಿಡ್ತೇನೆ ಅಂದೆ. ವಯನಾಡ್ ತುಂಬಾ ಆನೆ. ಆ ಕಡೆ ನೋಡ್ತೀರಿ ಒಬ್ರು, ಈ ಕಡೆ ತುಂಬಾ ಆನೆನೇ ಇರೋದು ವಯನಾಡಲ್ಲಿ. ಎಲ್ಲ ಮನ್ಗಿನ ಕಟ್ಟಿದ್ರೆ ಚಳಿಗೆ ಬಂದಿದ್ದಿ. ಇಬ್ರಿಗೂ 1 ಪಾಯಿಂಟ್ ಬಂದ್ವಿ, ನನ್ಗೊಂದು ಪಾಯಿಂಟ್ ಬರ್ಲಿ. ಏನಾದ್ರು ಕಾಣಿಸ್ರಿ. ದೇವ್ರು ಬೇಡ್ಕೊ. ಯಾರಿಗೆ ಎಷ್ಟೆಷ್ಟು ಪಾಯಿಂಟ್ ಅಂತ ಲೆಕ್ಕ ಹಾಕೊಳ್ಳೋಣ. ಇವಾಗ ಬಾಮೈದು 1 ಪಾಯಿಂಟು. ಇವ್ರು 1 ಪಾಯಿಂಟ್. ನೀನೆಲ್ಲ ನೋಡಿರೋದು ಬಾಮೈದ? ಜಿಂಕೆ ಜಿಂಕೆ. ಜಿಂಕೆ. ಇವ್ರು 5 ಪಾಯಿಂಟ್ ನಂಗೆ. ಕೋತಿದೆಲ್ಲ ಪಾಯಿಂಟ್ ಕೊಡಕ್ಕಾಗಲ್ಲ. ಕೋತಿ ಮರಿ ಅಲ್ಲೇ ನೋಡಿದ್ವಲ್ಲ. ಸ್ಪೆಷಲ್ ಕೋತಿ. ಕಾಡಲ್ಲಿ ಕೋತಿ ಎಲ್ಲ ಸ್ಪೆಷಲ್ ಕೋತಿ ನೋಡಿ. ಅಂತ ಇಲ್ವಾ ಅಲ್ಲ? ಇಲ್ಲ ಇಲ್ಲ, ಕ್ಲೋಸ್ ಮಾಡು. ಸ್ಪೆಷಲ್ ಕೋತಿ ಅದು. ಓಕೆ ಆಯ್ತು, 1 ಪಾಯಿಂಟ್. ಮುಗಿಲ್ಪೇಟೆ ಅಲ್ಲಿ ಹಾವು ಹಾವು. ಈ ತರ ಸುಳ್ಳು ಹೇಳಿದ್ರೆ -5. ಈ ತರ ಡಿಸ್ಟ್ರಾಕ್ಟ್ ಮಾಡಂಗಿಲ್ಲ. ಈಗ ನೀವ್ ಯಾವ ಕಡೆ ತಿರ್ಕೊಂಡಾಗ ನಮ್ ಕಡೆ ಯಾವ ಪ್ರಾಣಿ ಹೋಯ್ತು ಏನೋ. ಪ್ರಾಣಿಗಳೆಲ್ಲ ಊರಿಗೆ ಬಂದ್ಬಿಟ್ಟವಲ್ಲ,
ಕಾಡಲ್ಲಿ ಕಾಣ್ತು. ಏ ಚಿರತೆಗಳೆಲ್ಲ ನಮ್ಮೂರಿಗೆ ಬಂದ್ಬಿಟ್ಟವೆ, ಇಲ್ಲಿ ಒಂದು ಕಾಣಿಸ್ತಾನೆ ಇಲ್ಲ. ಯಾರು ನಿಲ್ಲಿಸ್ಬಿಟ್ಟು ಕೇಳೋಣ ಯಾವ್ದಾರು ಪ್ರಾಣಿಗಳು ಸಿಕ್ಕುದು ಅವ್ರಿಗೆ ಅಂತ. ಸರ್ ಬೆಳಗ್ಗೆಯಿಂದ ಹುಡುಕ್ತಾ ಇದೀವಿ, ನಾಷ್ಟ ಮಾಡ್ಕೊಂಡು ಬಂದು ಹುಡುಕ್ತಾ ಇದೀವಿ, ಒಂದ್ ಪ್ರಾಣಿ ಮರ ಸಿಕ್ಕಿಲ್ಲ. ಜಿಂಕೆ ಕಾಣಂಗ್ ನನಗೂ ಸೇಮ್ ಆಯ್ತು ಅಷ್ಟೊತ್ತಿಂದ. ಆ ಕಡೆ ಇವ್ರು ಇನ್ನೂ ಎದ್ದಿದಾರೋ ಇಲ್ವೋ ಅಂತ ನಂಗೆ ಡೌಟು. ಎಲ್ಲ ಚಳಿಗೆ ಮಲ್ಕೊಬಿಟ್ಟವ್ರೆ. ಆಸಾಡ ಅಂತ ಯಾರು ಈಚೆಗೆ ಬರ್ತಾ ಇಲ್ಲ. ಮಳೆಗಾಲ ಅಂತ ಶುಕ್ರವಾರ ಏನೋ ಕಾಣ್ತಾ ಏನು ಇಲ್ಲ. ಜನ ಜಾಸ್ತಿ ಅದು. ಅಲ್ಲಿ ನೋಡಿ ಅದು, ಇಲ್ಲಿ ನೋಡಿ ಇದು. ಅವರು ನಮ್ಮ ತರ ಸ್ಲೋ ಮಾಡ್ಕೊಂಡು ಏನಾದ್ರು ಕಾಣಿಸುತ್ತಾ ಅಂತ ನೋಡ್ಕೊಂಡಿರ್ತಾರೆ. ಏನು ಕಾಣಿಸ್ತಲ್ಲ ಪಾಪ ಅವ್ರಿಗೂ, ಯಾರಿಗೂ ಏನು ಕಾಣಿಸ್ತಾ ಇಲ್ಲ, ಎಲ್ಲ ವಯನಾಡ್ಗೆ ಹೋಗ್ತಾ ಇರೋದು. ಏನು ಸಿಗ್ತಾ ಇಲ್ಲ ಅಂತ. ಮೇಲೆ ಹಸಿರು ಹೆಂಗ್ ಬೆಳ್ಕೊಂಡೈತೆ ನೋಡಿ ಅದಕ್ಕೆ. ಮೇಲೆ ಹಸಿರು ಗ್ಲಾಸ್ ಎತ್ತು, ಗ್ಲಾಸ್ ಐತಿ ಗ್ಲಾಸ್ ಐತಿ ಅದೇ ಸುಮ್ಮನೆ ಕಾಣ್ತಾ ಆಯ್ತಾ? ಒಂದೇ ಒಂದ್ ಐತೆ. ಅಯ್ಯೋ ನೋಡಿ ವಿಡಿಯೋ. ಕಾಣ್ತಾ ಐತೆ ಎಲ್ಲಿ? ವಾವ್, ಹಿಂದೆಗಡೆ ಮರ ಕುಚ್ಕತೈತೆ. ಒಂದು ಇದು ಆನೆ ನೋಡಿದಿರಾ, ಹಿಂದೆಗಡೆ ಬೆನ್ನು ಉಚ್ಕೊಳಕ್ಕೆ ಮರನೇ ಉಣ್ಸಾಕ್ಬಿಟ್ಟು ಉಚ್ಕದ್ರೆ ಕೆಳಗೆ ಕುತ್ಕೊಂಡು ಹಿಂಗೆ. ಓಕೆ ಬಾಯ್ ಬಾಯ್ ಆನೆ. ರಾತ್ರಿ 9ರಿಂದ ಬೆಳಗ್ಗೆ 6ರವರೆಗೂ ಆನೆ ಸಂಚಾರವನ್ನು ನಿಷೇಧಿಸಲಾಗಿದೆ. ಅದಕ್ಕೆ ನಾವು ನೈಟ್ ಬರಲಿಲ್ಲ. ಧನ್ಯವಾದಗಳು. ಮತ್ತೆ ಬನ್ನಿ, ಮುಗ್ದೆ ಹೋಯ್ತಾ? ಇಲ್ಲಿಂದ ವಯನಾಡ್ ಸ್ಟಾರ್ಟ್. ಇಲ್ಲಿಂದ ವಯನಾಡ್ ಕೇರಳ ಬಾರ್ಡರ್ ಅವನೇ ಎಕ್ಸ್ಪ್ರೆಸ್ ನೋಡಿದ್ದಾನೆ. ಓಕೆ, ವೆಲ್ಕಮ್ ಟು ಕೇರಳ ಸ್ಟೇಟ್. ಇಲ್ಲಿ 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 ಆನೆ ಪಾಪ ಎಲ್ಲ ಚಳಿಗೆಲ್ಲ ಪ್ರಾಣಿಗಳೆಲ್ಲ ಮಲ್ಕೊಬಿಟ್ಟವೆ. ಆ್ಯಕ್ಚುಲಿ ಈ ಟೈಮಲ್ಲಿ ಇಲ್ಲಿ ಬರೋ ಸಕಾಲಾಗಿರುತ್ತಲ್ಲ ವೆದರು. ಮಳೆ ಬರುತ್ತೆ, ಆ ಕಡೆ ಈ ಕಡೆ ಫುಲ್ಲು ಮಳೆ. ನೋಡಿ ಮನೆನೇ ಇದೆ. ಇರ್ತವೆ ಅಲ್ಲಲ್ಲಿ. ಏನ್ ಧೈರ್ಯದ ಮೇಲೆ ಅವರು ಜಿಂಕೆ ಜಿಂಕೆ ಬಂದ್ಬಿಟ್ಟೆ ನಾನು. ಫುಟ್ಬಾಲ್ ಆಡ್ತವ್ರ, ನೀರಿನ ಫುಟ್ಬಾಲ್. ನಾವಿವಾಗ ಆಲ್ಮೋಸ್ಟ್ ನಾವು ಮಾಡಿದಂಥ ರೆಸಾರ್ಟ್ ಲೊಕೇಶನ್ ಹತ್ರ ರೀಚ್ ಆದ್ವಿ. ಬಟ್ ಲೊಕೇಶನ್ ಹತ್ರ ಯಾವುದೇ ರೆಸಾರ್ಟ್ ನಮಗೆ ಕಾಣಿಸ್ಲಿಲ್ಲ. ಅದಾದಮೇಲೆ ನಾವು ಅಲ್ಲಿ ಪ್ರಾಪರ್ಟಿ ಮ್ಯಾನೇಜರ್ಗೆ ಫೋನ್ ಮಾಡಿದಾಗ ಅವ್ರು ಹೇಳಿದ್ರು, ನಿಮ್ಮ ಕಾರ್ನ ಅಲ್ಲೇ ಪಾರ್ಕಿಂಗ್ ಲೊಕೇಶನಲ್ಲಿ ಪಾರ್ಕ್ ಮಾಡಬೇಕು, ನೆಕ್ಸ್ಟ್ ನಮ್ಮ ಜೀಪ್ ಕಳಿಸ್ತೀವಿ, ಅದರಲ್ಲೇ ನೀವು ಮೇಲ್ಗಡೆ ಬರಬೇಕು ಅಂತ ಹೇಳಿದ್ರು. ಇದೇನಪ್ಪ ಇಷ್ಟೊಂದು ರೋಡ್ ಚೆನ್ನಾಗಿದೆ ಹಿಂಗೆ ಹೇಳ್ತಿದಾರಲ್ಲ ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಸೈಡ್ಗೆ ಹಾಕಿದ್ವಿ ಗಾಡಿನ. ಒಂದು 15 ಮಿನಿಟ್ಸ್ ಆದಮೇಲೆ ಬಂತು ಜೀಪು, 4x4 ಮಹೀಂದ್ರ. ಮೊದಲೆಲ್ಲ ರೋಡೆಲ್ಲ ಸಖತ್ತಾಗಿ ಕಾಣಿಸ್ತು. ನಾವು ಅಂದ್ಕೊಂಡ್ವಿ ರೆಸಾರ್ಟರೆಲ್ಲ ಸುಮ್ಮನೆ ಸ್ಕ್ಯಾಮ್ ಮಾಡಿಕೊಂಡು ನಮ್ಮ ಹತ್ರ ದುಡ್ಡು ಕಿತ್ಕೊಳ್ಳೋಕೆ ಈ ಥರ ಎಲ್ಲ ಮಾಡ್ತವ್ರೆ ಅಂತ. ಬಟ್ ಹೋಗ್ತಾ ಹೋಗ್ತಾ ಗೊತ್ತಾಯಿತು ಇದು ಫುಲ್ಲು ಆಫ್ ರೋಡಿಂಗು. ಸೊ 2 ಕಿಲೋಮೀಟರ್ಸ್ ಇದೇ ಥರ ರೋಡ್ ಇರುತ್ತೆ.
ಬೆನ್ನೆಲ್ಲ ನೋವು ತುಂಬಾ ಇಷ್ಟ ಆಗಿರೋದು ಇದೆ. ಸೊ ನಾವು ಆಲ್ಮೋಸ್ಟ್ ರೆಸಾರ್ಟ್ ಹತ್ರ ರೀಚ್ ಆದ್ವಿ. ಇನ್ನೊಂದು 500 ಮೀಟರ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ಇದಂತೂ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸ್ ಮಾತ್ರ. ಸೊ ಯಾರಿಗಾದರೂ ಆಫ್ ರೋಡಿಂಗ್ ಏನಾದರೂ ಮಾಡಬೇಕು, ಸೊ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತಂದರೆ ಇದು ಮಸ್ಟ್ ವಿಸಿಟ್ ಪ್ಲೇಸು. ರೆಸಾರ್ಟ್ದು ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆಲ್ಮೋಸ್ಟ್ ನಾವು 25 ಮಿನಿಟ್ಸ್ ಆಫ್ ರೋಡಿಂಗ್ ಮಾಡ್ಕೊಂಡು ಮೇಲ್ಗಡೆ ಬಂದಮೇಲೆ ಈ ವ್ಯೂನ ನೋಡಿ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಸೊ ನಾವು ಮೇಲ್ಗಡೆ ಬಂದಮೇಲೆ ತುಂಬ ಮಳೆ ಸ್ಟಾರ್ಟ್ ಆದ್ರಿಂದ ನಾವು ಎಲ್ಲೂ ಹೊರಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ. ಇನ್ನೇನಿದ್ರು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡೇ ಕೆಳಗಡೆ ಹೋಗೋಕ್ಕಾಗೋದು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ದಟ್ ನಮಗೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.